ನೀವು ಉಪಹಾರವನ್ನು ಬಿಡುತ್ತಿದ್ದರೆ, ಕೇವಲ ಬ್ಲ್ಯಾಕ್ ಕಾಫಿ ಕುಡಿತಿದ್ದರೆ ಮತ್ತು ನಿಮ್ಮ ಕಚೇರಿಯ ಆ ಒಂದು ಸಮೋಸಾ ಪಾರ್ಟಿಯನ್ನು ತಪ್ಪಿಸ್ತಿದ್ದರೆ ನೀವು ಜೀವನ ಪೂರ್ತಿ ದಪ್ಪಗಾಗಿಯೇ ಇರ್ತೀರಿ. ಇದು ತಪ್ಪಾಗಿ ಕೇಳಿಸ್ಕೋದು. ಯಾಕಂದ್ರೆ ಬೊಜ್ಜು ಶಿಸ್ತಿನ ಕೊರತೆಯಿಂದ ಬರುವ ಸಮಸ್ಯೆ ಎಂದು ನೀವು ಅಂದುಕೊಂಡಿರ್ತೀರಿ. ಆದ್ರೆ ಇದು 100ಕ್ಕೆ 100ರಷ್ಟು ನಿಜವಲ್ಲ. ಬೊಜ್ಜು ಒಂದು ಕಾಯ. ನಮಸ್ಕಾರ, ನಾನು ಡಾಕ್ಟರ್ ಶಿವಪ್ರಸಾದ್ ಮತ್ತು ಇಂದು ನಾವು ಜನರು ತಮಾಷೆ ಮಾಡುವ ಆದರೆ ಎಂದಿಗೂ ಚರ್ಚಿಸದ ಸಮಸ್ಯೆಯ ಬಗ್ಗೆ ಮಾತಾಡೋಣ. ಅದುವೇ ಬೊಜ್ಜು. ನೀವು ಎಂದಿನಂತೆ ಟ್ರಾಫಿಕ್ನಲ್ಲಿ ಸಿಲುಕೊಂಡಿದ್ದೀರಿ ಮತ್ತು ರಾತ್ರಿ 8:45ಕ್ಕೆ ಮನೆಗೆ ತಲುಪುತ್ತೀರಿ ಎಂದು ಊಹಿಸಿ, ಆಗ ನಿಮ್ಮ ಕುಟುಂಬದವರು ಊಟಕ್ಕೆ ನಿಮಗಾಗಿ ಕಾಯ್ತಿರ್ತಾರೆ ಮತ್ತು ನೀವು ತುಂಬಾ ಸುಸ್ತಾಗಿರ್ತೀರಿ ಹಾಗೂ ಹಸಿದಿರ್ತೀರಿ. ಆದ್ರಿಂದ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ತಿನ್ನುತ್ತೀರಿ. ಈಗ ರಾತ್ರಿ 11 ಗಂಟೆ ಆಗಿದೆ. ಹೊಟ್ಟೆ ತುಂಬ ತಿಂದ ನಂತರ ನೀವು ತಪ್ಪಿತಸ್ಥ ಭಾವನೆಯಿಂದ ನಾಳೆ ಎಲ್ಲವೂ ಸರಿ ಆಗ್ತದೆ ಎಂದು ಯೋಚಿಸುತ್ತಾ ಮಲಗ್ತೀರಿ. ಆದರೆ ವಿಷಾದದ ಸಂಗತಿ ಅಂದ್ರೆ ನಿಮ್ಮಂತ ಹೆಚ್ಚಿನ ಪುರುಷರಿಗೆ ನಾಳೆಯೋ ಹೀಗೇ ಇರುತ್ತದೆ. ಬದಲಾವಣೆ ಏನಾದರೂ ಆಗಿದ್ರೆ ಅದು ನಿಮ್ಮ ತೂಕದ ಯಂತ್ರದಲ್ಲಿ ಮಾತ್ರ. ಅದು ಮೊದಲು 83 kg, ನಂತರ 86 kg ಮತ್ತು ಆಮೇಲೆ 88 kg ಎಂದು ತೋರಿಸ್ತದೆ. ಮತ್ತು ನಿಜವಾದ ಭಯಾನಕ ವಿಷಯವೇನೆಂದು ನಿಮಗೆ ತಿಳಿದಿದೆಯೇ? ನಿಮ್ಮ ಕೊನೆ ರಕ್ತದ ವರದಿಯು ರಕ್ತದಲ್ಲಿನ ಸಕ್ಕರೆ ಮತ್ತು ಲಿಪಿಡ್ ಪ್ರೊಫೈಲ್ ಹೆಚ್ಚಿರುವುದನ್ನು ತೋರಿಸಿದೆ. ಫಾಸ್ಟಿಂಗ್ ಶುಗರ್ 108, HbA1c 5.9 ಮತ್ತು ಟ್ರೈಗ್ಲಿಸರೈಡ್ ಮಟ್ಟ 220 ಇದೆ. ಮತ್ತು ನಿಮ್ಮ ವೈದ್ಯರು ಅವುಗಳನ್ನು ಗುರುತು ಮಾಡಿ ಜೀವನ ಶೈಲಿಯಲ್ಲಿ ಬದಲಾವಣೆ ಅಗತ್ಯವಿದೆ ಎಂದು ಬರೆದಿದ್ದಾರೆ. ಆದ್ರೆ ಇಲ್ಲಿ ಯಾರು ನಿಮಗೆ ಹೇಳೋದೊಂದು ವಿಷಯವಿದೆ. ತಡವಾಗಿ ಊಟ ಮಾಡೋದು, ತೂಕ ಮತ್ತೆ ಹೆಚ್ಚಾಗೋದು ಮತ್ತು ಬಾರ್ಡರ್ ಲೈನ್ ಶುಗರ್ ಇರೋದು ಕೇವಲ ಕೆಟ್ಟ ಜೀವನ ಶೈಲಿಯ ಆಯ್ಕೆಗಳಲ್ಲ. ಇದು ಅದಕ್ಕಿಂತ ಹೆಚ್ಚಿನದಾಗಿದೆ. ಇದು ನಿಮ್ಮ ಚಯಾಪಚಯ ಕ್ರಿಯೆಯು ಕುಸಿಯುತ್ತಿರುವುದರ ಲಕ್ಷಣವಾಗಿದೆ ಮತ್ತು ಇದಕ್ಕೆ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯವಿದೆ. ವ್ಯಾಯಾಮ ಮಾಡಲು ಪ್ರೇರಣೆಯ ಭಾಷಣಗಳಲ್ಲ ಅಥವಾ ನಿಮ್ಮ ಮೇಲೆ ನೀವು ಕಠಿಣವಾಗಿರೋದಲ್ಲ. ಒಮ್ಮೆ ಪರೀಕ್ಷೆ ಮಾಡೋಣ. ನಾನು ಹೇಳುವ ಇವುಗಳಲ್ಲಿ ಎಷ್ಟು ನಿಮಗೆ ಅನ್ವಯಿಸುತ್ತವೆ ಎಂದು ನೋಡಿ. 1. ನಿಮ್ಮ ಪ್ಯಾಂಟ್ ಸೊಂಟದ ಅಳತೆ 34ರಿಂದ 36ಕ್ಕೆ ಈಗ 38ಕ್ಕೆ ಏರಿದೆ. ಇಲ್ಲಿ ನಾನು ಕೇವಲ ತೂಕವಲ್ಲ, ಸೊಂಟದ ಸುತ್ತಳತೆ ಬಗ್ಗೆ ಹೇಳುತ್ತಿದ್ದೇನೆ. 2. ನೀವು ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ 2-3 ತಿಂಗಳು ಜಿಮ್ಮಿಗೆ ಹೋಗಲು ಪ್ರಯತ್ನಿಸಿದ್ದೀರಿ, ಆದರೆ ಮತ್ತೆ ತೂಕ ಹೆಚ್ಚಾಡುತ್ತದೆ. 3. ನಿಮ್ಮ ಸಕ್ಕರೆ ಮಟ್ಟ ಬಾರ್ಡರ್ ಲೈನ್ನಲ್ಲಿದೆ. ಒಂದು C5 0.7ಕ್ಕಿಂತ ಮತ್ತು ಫಾಸ್ಟಿಂಗ್ 100ಕ್ಕಿಂತ ಹೆಚ್ಚಿದೆ. 4. ವರದಿಗಳಲ್ಲಿ ಫ್ಯಾಟಿ ಲಿವರ್, ಹೆಚ್ಚು ಟ್ರೈಗ್ಲಿಸರೈಡ್ ಅಥವಾ ಅಧಿಕ ರಕ್ತದೊತ್ತಡ ಉಲ್ಲೇಖವಿದೆ. 5. ನೀವು ಜೋರಾಗಿ ಗೊರಕೆ ಹೊಡೆಯುತ್ತೀರಿ ಮತ್ತು ನಿಮ್ಮ ಪತ್ನಿ ದೂರುತ್ತಾರೆ. ದಿನಕ್ಕೆ 7ರಿಂದ 8 ಗಂಟೆ ನಿದ್ರಿಸಿದರೂ ಸುಸ್ತಾಗಿ ಏಳುತ್ತೀರಿ. 6. ನಿಮ್ಮ ಕುಟುಂಬದಲ್ಲಿ ಮಧುಮೇಹ ಅಥವಾ ಹೃದ್ರೋಗದ ಇತಿಹಾಸವಿದೆ. 7. ನೀವು ಕುಳಿತು ಮಾಡುವ ಕೆಲಸವನ್ನು ಹೊಂದಿದ್ದೀರಿ ಮತ್ತು ದೀರ್ಘ ಪ್ರಯಾಣ ಮಾಡಬೇಕಾಗ್ತದೆ. ಮೂಲತಃ ಸೋಮವಾರದಿಂದ ಶುಕ್ರವಾರದವರೆಗೆ ನಿಮ್ಮ ದಿನಚರಿಯಲ್ಲಿ ದೈಹಿಕ ಚಟುವಟಿಕೆ ತುಂಬಾ ಕಡಿಮೆ ಇರುತ್ತದೆ. 8. ಮತ್ತು ಇದು ಮುಖ್ಯವಾದುದು, ನಿಮ್ಮಲ್ಲಿ ಶಕ್ತಿಯ ಕೊರತೆಯನ್ನ ನೀವು ಗಮನಿಸಲು ಪ್ರಾರಂಭಿಸಿದ್ದೀರಿ ಮತ್ತು ಸ್ಟ್ಯಾಮಿನಾ ಕೂಡ ಮೊದಲಿನಂತಿಲ್ಲ. 9. ನಿಮಗೆ ಸದಾ ಹಸಿವಾಗುತ್ತಿರುತ್ತವೆ. ಊಟದ ನಂತರ ನಿಮಗೆ ನಿದ್ರೆ ಬರ್ತದೆ. ಪ್ರತಿ 2 ಗಂಟೆಗೊಮ್ಮೆ ಚಹಾ ಬಿಸ್ಕೆಟ್ ವಿರಾಮದ ಅಗತ್ಯ ಬರ್ತದೆ. ನೀವು 3 ಅಥವಾ ಅದಕ್ಕಿಂತ ಹೆಚ್ಚು ಎನಿಸಿದ್ರೆ ವಿಷಾದದ ಸಂಗತಿ ಅಂದ್ರೆ ನೀವು ಕೇವಲ ತೂಕವನ್ನೇ ಹೆಚ್ಚಿಸ್ಕೊಳ್ತಿಲ್ಲ. ನಿಮಗೆ ಮೆಟಬಾಲಿಕ್ ಕಾಯಿಲೆ ಇದೆ. ಅದಕ್ಕೆ ಈಗಲೇ ತಜ್ಞರ ತಪಾಸಣೆ ಅಗತ್ಯವಿದೆ. ಮುಂದಿನ ವಾರ ಅಥವಾ ಮುಂದಿನ ವರ್ಷವಲ್ಲ. ನಗರದ ಭಾರತೀಯ ಪುರುಷರಲ್ಲಿ ಏನಾಗ್ತಿದೆ ಅಂದರೆ, ಕೆಲಸ ಮುಗಿಸಿ ಬಂದ ಮೇಲೆ ರಾತ್ರಿ 10 ಗಂಟೆಗೆ ತಡವಾಗಿ ಊಟ ಮಾಡಿ ತಕ್ಷಣ ಮಲಗುವ ಅಭ್ಯಾಸ ಬೆಳೆದಿದೆ. ಇದರಿಂದ ನಿಮ್ಮ ದೇಹವು ರಾತ್ರಿಯಲ್ಲಿ ಗರಿಷ್ಠ ಕೊಬ್ಬನ್ನು ಸಂಗ್ರಹಿಸುತ್ತದೆ. 3 ಪರೋಟಗಳು, ದಾಲ್, ಸಬ್ಜಿಯನ್ನು ಒಳಗೊಂಡಿರುವ ಆ ಆರೋಗ್ಯಕರ ಮನೆ ಊಟ ಎಂದು ಕರೆಯಲ್ಪಡುವ ಆಹಾರವು ಕೇವಲ ಒಂದು ಊಟದಲ್ಲಿ ಸುಲಭವಾಗಿ 1800 ಕ್ಯಾಲೋರಿಗಳಷ್ಟಿರ್ತದೆ ಮತ್ತು ಅದೆಲ್ಲವನ್ನು ಮಲಗುವ ಮುನ್ನವೇ ಸೇರಿಸಲಾಗ್ತದೆ. ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ, EMIಗಳು, ಕೌಟುಂಬಿಕ ಜವಾಬ್ದಾರಿಗಳು, ಕಾರ್ಟಿಸೋಲ್ ಎಂಬ ಒತ್ತಡದ ಹಾರ್ಮೋನ್ ನಿರಂತರವಾಗಿ ಹೆಚ್ಚಾಗಲು ಕಾರಣವಾಗುತ್ತವೆ. ಇದು ನಿರ್ದಿಷ್ಟವಾಗಿ ನಿಮ್ಮ ಹೊಟ್ಟೆ, ಯಕೃತು ಮತ್ತು ಹೃದಯದ ಸುತ್ತಲೂ ಕೊಬ್ಬನ್ನು ಸಂಗ್ರಹಿಸುತ್ತದೆ. ಮತ್ತು ಯಾರಿಗೂ ಆಶ್ಚರ್ಯವಾಗದಂತೆ ವಾರಾಂತ್ಯಗಳಲ್ಲಿ ಸ್ನೇಹಿತರೊಂದಿಗೆ ಪಾನೀಯಗಳು, ಮದುವೆ ಪಾರ್ಟಿಗಳು ಮತ್ತು ಭಾನುವಾರದ ಕೌಟುಂಬಿಕ ಊಟಗಳು ಇವೆಲ್ಲವನ್ನೂ ಹೆಚ್ಚಿಸ್ತವೆ. ಪ್ರತಿ ಸೋಮವಾರ ನೀವು ಸರಿಯಾಗಿರಲು ಪ್ರಯತ್ನಿಸ್ತೀರಿ, ಆದರೆ ನಿಮ್ಮ ದೇಹವು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗುತ್ತೆ. ಆದರೆ ಭಾರತೀಯ ಪುರುಷರಲ್ಲಿರುವ ಸಮಸ್ಯೆ ಎಂದರೆ ಪಾಶ್ಚಿಮಾತ್ಯರಿಗಿಂತ ಕಡಿಮೆ ತೂಕದಲ್ಲೇ ಮಧುಮೇಹ, ಹೃದಯ ಕಾಯಿಲೆ ಬರೋದು. 85 ಕಿಲೋ ತೂಕದಲ್ಲೇ ನಿಮಗೆ ಫ್ಯಾಟಿ ಲಿವರ್, ಇನ್ಸುಲಿನ್ ಪ್ರತಿರೋಧ ಅಥವಾ ಮಧುಮೇಹದ ಲಕ್ಷಣ ಇರ್ಬೋದು. ಆದರೆ ನೀವು ನೋಡಲು ಸಾಮಾನ್ಯರಂತೆ ಇರ್ಬೋದು. ಹಾಗಾಗಿ ಪುರುಷರು ಇದನ್ನು ನಿರ್ಲಕ್ಷಿಸ್ತಾರೆ. ಆದ್ರಿಂದ ನಿಮಗೆ ಬೇಕಾಗಿರುವುದು ಇಲ್ಲಿದೆ: ಸರಿಯಾದ ವೈದ್ಯಕೀಯ ತಪಾಸಣೆ, ಸಾಮಾನ್ಯ ಸಲಹೆ ಅಥವಾ ಕೇವಲ ಪರೀಕ್ಷೆಗಳಲ್ಲ. ನೀವು ಎಂಡೋಕ್ರೈನಾಲಜಿಸ್ಟ್ ಅಥವಾ ಡಯಾಬಿಟಾಲಜಿಸ್ಟ್ ಅವರೊಂದಿಗೆ ಅಪಾಯಿಂಟ್ಮೆಂಟ್ ಕಾಯ್ದಿರಿಸಿದಾಗ ಅವರು ನಿಮ್ಮ HbA1c, ನಿಮ್ಮ ಉಪವಾಸದ ಮತ್ತು ಊಟದ ನಂತರದ ಸಕ್ಕರೆ ಅಂಶ ಮತ್ತು ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್, ಲಿಪಿಡ್ ಪ್ರೊಫೈಲ್ ಮತ್ತು ಕೆಲವೊಮ್ಮೆ ಇನ್ಸುಲಿನ್ ಮಟ್ಟವನ್ನು ಸಹ ಪರೀಕ್ಷಿಸ್ತಾರೆ.
ಮತ್ತು ಹೆಚ್ಚಿನ ಪುರುಷರಿಗೆ ತಿಳಿಯದ ವಿಷಯವೆಂದರೆ ಈಗ ಸುಧಾರಿತ ವೈದ್ಯಕೀಯ ಚಿಕಿತ್ಸೆಗಳು ಲಭ್ಯವಿವೆ. ಅವು ನಿಮ್ಮ ಹಸಿವು, ಚಯಾಪಚಯ, ಹಾರ್ಮೋನ್ಗಳು ಮತ್ತು ನಿಮ್ಮ ಸಕ್ಕರೆ ನಿಯಂತ್ರಣ ಎರಡರ ಮೇಲೂ ಕೆಲಸ ಮಾಡ್ತವೆ. ಇವು ಸುರಕ್ಷಿತ ಮತ್ತು ವೈದ್ಯರ ಮೇಲ್ವಿಚಾರಣೆಯ ಬೊಜ್ಜು ವಿರೋಧಿ ಔಷಧಿಗಳು. ಜೀವನ ಶೈಲಿ ಬದಲಾವಣೆಗಳೊಡನೆ ಇವುಗಳನ್ನು ಬಳಸಿದಾಗ ತೂಕ ಇಳಿಸಲು, ಸಕ್ಕರೆ ಮಟ್ಟ ಮತ್ತು ಲಿವರ್ ಆರೋಗ್ಯ ಸುಧಾರಿಸಲು ನೆರವಾಗುತ್ತವೆ. ಆದರೆ ಇವು ಸಮತೋಲಿತ ಪೋಷಣೆ, ವ್ಯಾಯಾಮ ಮತ್ತು ನಡವಳಿಕೆಯ ಬದಲಾವಣೆಯೊಂದಿಗೆ ಸಂಯೋಜಿಸಿದಾಗ ಮಾತ್ರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ನೆನಪಿಡಿ, ಇವು ಆರೋಗ್ಯಕರ ಅಭ್ಯಾಸಗಳಿಗೆ ಪರ್ಯಾಯವಲ್ಲ. ಇವು ಪೂರಕವಾಗಿ ಕಾರ್ಯನಿರ್ವಹಿಸುವ ವೈದ್ಯಕೀಯ ಸಾಧನಗಳು. ಹಾಗಾಗಿ ಇವುಗಳಿಗೆ ಅರ್ಹತಾ ಪರೀಕ್ಷೆ ಬೇಕು ಮತ್ತು ಇವು ಎಲ್ಲರಿಗೂ ಅಲ್ಲ. ಇವುಗಳಿಗೆ ಮೂಲಭೂತ ಪರೀಕ್ಷೆ, ಎಚ್ಚರಿಕೆಯ ಡೋಸಿಂಗ್ ಹಾಗೂ ನಿರಂತರ ನಿಗಾ ಅಗತ್ಯ. ಇವುಗಳಿಗೆ ಸರಿಯಾದ ವೈದ್ಯಕೀಯ ಮೌಲ್ಯಮಾಪನ, ಪ್ರಿಸ್ಕ್ರಿಪ್ಷನ್ ಮತ್ತು ನಿರಂತರ ಮೇಲ್ವಿಚಾರಣೆಯ ಅಗತ್ಯವಿರುತ್ತದೆ ಮತ್ತು ಸ್ವಯಂ ಔಷಧಿ ಸುರಕ್ಷಿತವೂ ಅಲ್ಲ ಅಥವಾ ಸೂಕ್ತವೂ ಅಲ್ಲ. ಹಾಗಾಗಿ ನೀವು ಇಂದು ಪ್ರಾಕ್ಟೋ ಆ್ಯಪ್ ತೆರೆಯಿರಿ ಮತ್ತು ನಿಮ್ಮ ನಗರದಲ್ಲಿ ಎಂಡೋಕ್ರೈನಾಲಜಿಸ್ಟ್ ಅಥವಾ ಡಯಾಬಿಟಾಲಜಿಸ್ಟ್ಗಾಗಿ ಹುಡುಕಿ. ಒಬ್ಬ ಎಂಡೋಕ್ರೈನಾಲಜಿಸ್ಟ್ ಅಥವಾ ಡಯಾಬಿಟಾಲಜಿಸ್ಟ್ ಅವರೊಂದಿಗೆ ಅಪಾಯಿಂಟ್ಮೆಂಟ್ ಪಡೆಯಿರಿ, ಏಕೆಂದರೆ ತಜ್ಞರು ಮಾತ್ರ ನಿಮ್ಮ ಪರಿಸ್ಥಿತಿಗೆ ವೈದ್ಯಕೀಯ ಚಿಕಿತ್ಸೆ ಸೂಕ್ತವೇ ಎಂದು ನಿರ್ಧರಿಸಬಲ್ಲರು. ಈ ವೈದ್ಯರು ಪುರುಷರ ಮೆಟಬಾಲಿಕ್ ಕಾಯಿಲೆಗಳನ್ನು ಮತ್ತು ಟೆಸ್ಟೋಸ್ಟೆರಾನ್, ಇನ್ಸುಲಿನ್, ಹೊಟ್ಟೆಯ ಕೊಬ್ಬು ಇವೆಲ್ಲವೂ ಹೇಗೆ ಸಂಬಂಧಿಸಿವೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ನಿಮಗಾಗಿ ಸರಿಯಾದ ಚಿಕಿತ್ಸಾ ಯೋಜನೆಯನ್ನು ರೂಪಿಸ್ತಾರೆ. ಸರಿ, ಪ್ರಾಮಾಣಿಕವಾಗಿ ಹೇಳಬೇಕೆಂದ್ರೆ ನಾನು ಇದನ್ನು ನಂತರ ನೋಡ್ಕೊಳ್ತೇನೆ ಎಂದು ನನಗೆ ತಿಳಿದಿದೆ. ಆದ್ರೆ ನಿಮಗ್ ಗೊತ್ತಾ, ನಿಮ್ ಸಕ್ಕರೆ ಮಟ್ಟವು ಬಾರ್ಡರ್ ಲೈನ್ ನಿಂದ ಮಧುಮೇಹಕ್ಕೆ ಹೋದಾಗ, ನಿಮ್ ಫ್ಯಾಟಿ ಲಿವರ್ ಹೆಚ್ಚಾದಾಗ, ಹೃದಯ ರಕ್ತನಾಳದ ಅಪಾಯವು ಹೆಚ್ಚಾದಾಗ ನೀವು ಮೊದಲೇ ಎಚ್ಚೆತ್ತುಕೊಳ್ಬೇಕಿತ್ತು ಎಂದು ಬಯಸುತ್ತೀರಿ. ಅರ್ಹ ತಜ್ಞರಿಂದ ತಪಾಸಣೆ ಮಾಡಿಸಿಕೊಳ್ಳಿ. ಯಾವುದೇ ಚಿಕಿತ್ಸೆಯ ನಿರ್ಧಾರಗಳನ್ನ ನಿಮ್ಮ ಸಂಪೂರ್ಣ ವೈದ್ಯಕೀಯ ಪ್ರೊಫೈಲ್ ಆಧಾರದ ಮೇಲೆ ನಿಮ್ಮ ವೈದ್ಯರೊಂದಿಗೆ ಸಮಾಲೋಚಿಸಿ ತೆಗೆದುಕೊಳ್ಬೇಕು. ಸರಿಯಾದ ವೈದ್ಯಕೀಯ ಮೌಲ್ಯಮಾಪನದತ್ತ ಮೊದಲ ಹೆಜ್ಜೆ ಇಡುವುದು ಮುಖ್ಯ. ನಿಮ್ಮ ಆರೋಗ್ಯಕ್ಕೆ ವೃತ್ತಿಪರ ವೈದ್ಯಕೀಯ ಮಾರ್ಗದರ್ಶನದ ಅಗತ್ಯವಿದೆ ಮತ್ತು ಈ ವಿಡಿಯೋ ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಕಷ್ಟಪಡ್ತಿರೋ ನಿಮಗೆ ತಿಳಿದಿರುವ ವ್ಯಕ್ತಿಯೊಂದಿಗೆ ಇದನ್ನು ಹಂಚಿಕೊಳ್ಳಿ. ಮತ್ತು ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಬಗ್ಗೆ ಉಪಯುಕ್ತ ಸಲಹೆಗಳನ್ನು ಪಡೆಯಲು ಬಯಸಿದ್ರೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಇದರಿಂದ ನೀವು ಮುಂದಿನ ವಿಡಿಯೋವನ್ನು ತಪ್ಪಿಸಿಕೊಳ್ಳುವುದಿಲ್ಲ.